ಓಂ ಶಾಂತಿ. ಭಕ್ತರೇ, ಅಭಿಮಾನಿಗಳೇ, ಗೆಳೆಯರೇ, ಮಿತ್ರರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಒಳ್ಳೆಯದು, ಅವ್ರಿಗೂ ಒಳ್ಳೆಯದಾಗಲಿ. ಸೀತಿ ಬೆಟ್ಟ ಅಥವಾ ಸೀತಿ ಕಾಲಭೈರವೇಶ್ವರ ಜಾತ್ರೆ ಈಗಾಗಲೇ 7 ಭಾಗಗಳನ್ನು ನಾನು ಶೇರ್ ಮಾಡಿದ್ದೀನಿ. ಇದು 8ನೇ ಭಾಗ. ಇವರ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಎಲ್ಲ ರೀತಿಯ ದೇವಸ್ಥಾನಗಳನ್ನು ಆದಷ್ಟು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ವಿವರಣೆ ಕೂಡ ಕೊಡ್ತೀನಿ. ಈಗ ಮೊದಲಿಗೆ ನಾವು ಸೀತಿ ಬೆಟ್ಟದ ತಳಭಾಗದಿಂದ ನಾವು ಮೇಲುಗಡೆಗೆ ಹೋಗ್ತಾಯಿದ್ವಿ. ಅಲ್ಲಿ ಮೇಲುಗಡೆ ರೈಟ್ ಸೈಡಲ್ಲಿ ಕಾಣುತ್ತೆ, ಅದೇ ದೇವಸ್ಥಾನ. ಗೊತ್ತಾಯ್ತಲ್ಲ? ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಕೊನೆವರೆಗೂ ನೋಡಿ. ನಿಮಗೆ ಪೂರ್ಣ ಮಾಹಿತಿ ಈ ಬೆಟ್ಟದ ಮೇಲೆ ಎಲ್ಲ ಕಡೆ ಏನೇನಿರುತ್ತೆ ಅನ್ನೋದನ್ನು ನಾನು ನಿಮಗೆ ಆದಷ್ಟು ವಿವರಿಸ್ತೀನಿ. ಓಕೆನಾ? ಈಗ ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ. ಏನಪ್ಪ ದೇವಸ್ಥಾನ ಅಂದರೆ ಕಾಲಭೈರವೇಶ್ವರ. ಇಲ್ಲಿ ಕೂಡ ಒಂದಿದೆ. ಹಾಗೆ ನೀವು ಮೇಲ್ಗಡೆ ಹೋದಾಗ ಫೈನಲಾಗಿ ಅಲ್ಲಿ ಕಾಲಭೈರವೇಶ್ವರ, ಪತೇಶ್ವರ ಇತ್ಯಾದಿ ದೇವಸ್ಥಾನ ಇರುತ್ತೆ, ವಿಗ್ರಹಗಳಿರುತ್ತೆ. ಈಗೆಲ್ಲ ಫಸ್ಟಿಗೆ ಲೆಫ್ಟಲ್ಲಿ ಸಿಗೋದೆ ಕಾಲಭೈರವೇಶ್ವರ. ಇದು ಈ ಕಾಲಭೈರವೇಶ್ವರ ಮೇಲ್ಗಡೆ ಹೋದರೆ ಪತೇಶ್ವರ. ಓಕೆನಾ? ಈಗ ನೋಡಿ, ಇಲ್ಲಿ ಕಾಲಭೈರವೇಶ್ವರ ದೇವರಿದ್ದಾನೆ ಒಳಗಡೆ. ನಾನು ಈ ಅರ್ಚಕರಿಗೆ ಕೇಳಿದೆ, ಮೇಲ್ಗಡೆ ಬೋರ್ಡ್ ಹಾಕಿಲ್ಲ, ಏನು ದೇವರು ಅಂತ ಕೇಳಿದೆ. ಅವ್ರು ಹೇಳಿದ್ರು ಕಾಲಭೈರವೇಶ್ವರ ಈ ರೀತಿ ಹೇಳಿದ್ರು. ಗೊತ್ತಾಯ್ತಲ್ಲ? ಮೊದಲಿಗೆ ಒಂದು 25 ಮೆಟ್ಲು ಹತ್ತಿದ್ರೆ ಸಾಕು, ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಜ್ಯೋತಿ ಸಮೇತ ಕಾಲಭೈರವೇಶ್ವರ ದರ್ಶನ. ಗೊತ್ತಾಯ್ತಲ್ಲ? ಈ ದಿನ ಜಾತ್ರೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಗುಡಿಗಳಲ್ಲೂ, ಎಲ್ಲ ವಿಗ್ರಹಗಳಿಗೆ, ಎಲ್ಲ ಮಂದಿರಗಳಿಗೆ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಅಲ್ಲಲ್ಲಿ ಅನ್ನದಾಸೋಹ ಪ್ರಸಾದವನ್ನು ಕೊಡ್ತಿದ್ದಾರೆ. ನಾನು ಕೂಡ ಪ್ರಸಾದ ಒಂದೇ ಒಂಚೂರು ತಗೊಂಡೆ ಅಲ್ಲಿ ಕೆಳಗಡೆ, ಆಮೇಲೆ ತಗೊಳ್ಳಿಲ್ಲ. ನೋಡಿ, ಈ ಹುಡುಗ ನನಗೆ ಏನು ಕೇಳ್ದ ಅಂದರೆ, ನಿಮ್ಮದು ಯಾವುದು ಚಾನಲ್ಲು, ಯೂಟ್ಯೂಬ್ ಚಾನಲ್ಲು ಅಂತ ಕೇಳ್ದೆ. ಮೀಡಿಯಾನಾ ಅಂತ ಕೇಳ್ದೆ. ಇಲ್ಲ, ಮಾಸ್ NS 2012 ಇದೆ, ನೋಡ್ಕೊಳ್ಳಿ ಅಂತ. ಈಗ ನೋಡಿ, ನಿಮಗೆ ಅಲ್ಲಿ ದೂರದಲ್ಲಿ ಕಾಣೋದು ಏನು ಬೆಟ್ಟ? ಭಸ್ಮಾಸುರನ ಬೆಟ್ಟ. ಗೊತ್ತಾಯ್ತಲ್ಲ? ಈಗ ನಾವು ಸ್ವಲ್ಪ ಮೇಲೆ ಹತ್ತಿದ್ವಿ ಅಷ್ಟೇ, ತುಂಬ ಮೇಲೆ ಇಲ್ಲ. ಈ ಕಡೆ ಕಾಣೋದು ಮೇಲ್ಗಡೆ ಪತೇಶ್ವರ, ಅಲ್ಲಿ ಕೂಡ ಭೈರವೇಶ್ವರ, ಪತೇಶ್ವರ, ಚಾಮುಂಡೇಶ್ವರಿ ಎಲ್ಲ ಇರುತ್ತೆ. ಈಗ ಮೇಲುಗಡೆಯಿಂದ ನೋಡಿದ್ರೆ ಸುಂದರವಾದ ನೋಟಗಳು, ಬೇವು, ಹೊಂಗೆ, ಅರಳಿ ಇತ್ಯಾದಿ ಮರಗಳೆಲ್ಲ ಚಿಗುರಿರುತ್ತೆ. ಓಕೆನಾ? ಈಗ ನಾವು ಮೇಲುಗಡೆ ದೇವಸ್ಥಾನ ಬಂದಿದ್ವಿ, ಅಲ್ಲಿ ಬೋರ್ಡ್ ನೋಡ್ಬೋದು. ಆಮೇಲೆ ನಾನು ನಿಮ್ಗೆ ಬೋರ್ಡ್ ತೋರಿಸ್ತೀನಿ. ಸದ್ಯಕ್ಕೆ ಎಲ್ಲ ಕಡೆ ಒಂದು ರೌಂಡಾಗಿ ನೋಡ್ಕೊಬಿಡಿ, ಒಂದು ಸುತ್ತಲೂ ನೋಡ್ಕೊಬಿಡಿ. ಮೇಲೆ ಏನಿರುತ್ತೆ, ಸೀತೆ ಬೆಟ್ಟ ಮೇಲೆ ದೇವಸ್ಥಾನ ಮೊದಲು. ಮುಂದೆ ಇಲ್ಲಿ ಗರುಡಗಂಬ ಇದೆ, ನೀವು ನೋಡ್ಬೋದು ಗರುಡಗಂಬ. ಆಮೇಲೆ ಮುಂದಗಡೆ ಬಾಗಿಲಿದೆ, ಮೇಯ್ನ್ ಎಂಟ್ರೆನ್ಸು. ಗೊತ್ತಾಯ್ತಲ್ಲ? ಈ ಮನುಷ್ಯ ಒಂದು ಕಾಲದಲ್ಲಿ ಯಾವುದೋ ಒಂದು ಅಂಗಡಿನಲ್ಲಿ, ಯಾವುದೋ ಒಂದು ಊರಲ್ಲಿ 9 ವರ್ಷ ಇದ್ದೆ. ಅಲ್ಲಿ ಮನುಷ್ಯ ಇದ್ದ. ಈ ಮನುಷ್ಯನಿಗೆ ಯಾಕೋ ನನ್ನ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ನಾನು ವಿಚಾರಣೆ ಮಾಡ್ದೆ, ನಮ್ಮದು ಕ್ಯಾಲ್ನೂರು, ನಿಮ್ದು ಯಾವ ಊರು ಅಂತ ಅವ್ನು ಪತ್ತೆ ಮಾಡೋಕೆ ಹೋದ. ಸದ್ಯಕ್ಕೆ ಅವ್ನು ನನ್ನ ಪರಿಚಯ ಆಗಲಿಲ್ಲ, ನಾನು ಹೇಳಲೂ ಇಲ್ಲ ನನ್ನ ಕಥೆನ. ಯಾಕಂದರೆ ನಾನು 9 ವರ್ಷ ಒಂದರಲ್ಲಿದ್ದೆ, ಅಲ್ಲೇ ಇದ್ದವನು. ಈಗ ನೋಡಿ, ಇವರೇ ಮೇಲೆ ಪತೇಶ್ವರ, ಶ್ರೀ ಪತೇಶ್ವರ ಕಾಲಭೈರವೇಶ್ವರ ಅಂತ ಬೋರ್ಡ್ ಇದೆಯಲ್ಲ, ಅಲ್ಲಿ ಬೋರ್ಡು. ಈ ಒಳಗಡೆ ಹೋಗೋಣ ನಾವು, ಎಂಟ್ರೆನ್ಸು. ಆದರೂ ಒಳಗಡೆ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ. ಆದರೂ ಏನಾದರೂ ಆಗಲಿ ನೋಡೋಣ, ನಾನು ದೇವ್ರ ಮೇಲೆ ಭಾರ ಹಾಕಿ ಒಳಗಡೆ ಹೊರಟಿದ್ದೀನಿ. ಆದಷ್ಟು ನಾನು ವೀಡಿಯೋ ಮಾಡ್ತೀನಿ. ಈಗ ಮೊದಲಿಗೆ ನಮಗೆ ಗಣಪತಿಯನ್ನು ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂದರೆ, ಈ ಕಂಬಗಳಿದಾವಲ್ಲ ಈ ದೇವಸ್ಥಾನದಲ್ಲಿ, ಸುಮಾರು ತಿರುಪತಿನಲ್ಲಿ ಎಷ್ಟಿದಾವೋ ಅದೆಷ್ಟೋ 108 ಕಂಬನೋ ಏನೋ ಇದೆ, ಅಷ್ಟು ಕಂಬಗಳು ಇಲ್ಲಿದ್ದಾವೆ. ಆದರೆ ಒಂದು ಕಂಬ ಕಡಿಮೆ ಇದೆ ಅಂತ. ಅದೇ ಒಂದು ಕಂಬ ಏನಾದರೂ ಇದ್ದಿದ್ರೆ ಇದು ಚಿಕ್ಕ ತಿರುಪತಿ ಆಗ್ತಿದ್ದಂತೆ. ಇದು ವಿಶೇಷ. ಸೀತಿ ಬೆಟ್ಟದ ಮೇಲೆ ಕಾಲಭೈರವೇಶ್ವರನ ದೇವಸ್ಥಾನದಲ್ಲಿ ಈಗ ನೀವು ಇದ್ದೀರ. ಇಲ್ಲಿ ವಿಘ್ನೇಶ್ವರ ಇದ್ದಾನೆ, ಶ್ರೀ ಬೆಳ್ಳಿಮಾತ ದೇವಸ್ಥಾನ, ಕುಮಾರಸ್ವಾಮಿ ಇದ್ದಾನೆ, ಚಾಮುಂಡೇಶ್ವರಿ ಇದ್ದಾರೆ, ಪಾರ್ವತಿ ಇದ್ದಾಳೆ, ಹಾಗೆ ಇನ್ನೂ ಪತೇಶ್ವರ ಇದ್ದಾನೆ. ಇದೆಲ್ಲ ನಾನೀಗ ಒಂದೊಂದಾಗಿ ನೋಡೋಣ. ಮೊದಲಿಗೆ ನಾವು ಗಣಪತಿ ದರ್ಶನ ಮಾಡ್ತೀವಿ. ಇದು ಗಣಪತಿ ದರ್ಶನ. ಮೊದಲಿಗೆ ನಾವು ಗಣಪತಿ ದರ್ಶನ ನೀವು ನೋಡ್ಬೋದು. ಗಣಪತಿ ದರ್ಶನ ನೀವು ಮಾಡ್ತಾಯಿದ್ರೆ ಮೇಲೆ ಬರೆದಿದ್ದಾರೆ. ಗೊತ್ತಾಯ್ತಲ್ಲ?
ಓಂ ಶ್ರೀ ಗಣೇಶಾಯ ನಮಃ ಬರ್ತೀವಿ. ಗೊತ್ತಾಯ್ತಲ್ಲ. ಮೊದಲೇ ಗಣಪತಿ ದರ್ಶನ ಇಲ್ಲಿ ಸೀತೆ ಬೆಟ್ಟದ ಈ ಬಾಗಿಲು ಯಾವ ಕಡೆ ಇದೆ ಅಂದರೆ ಈಗ ಪೂರ್ವದ ಕಡೆ ಮುಖ ಮಾಡಿದೆ ಈ ಬಾಗಿಲು ಗಣಪತಿ. ಪಕ್ಕದಲ್ಲೇ ವೀರಭದ್ರ ಸ್ವಾಮಿ ದೇವ್ರ ಗುಡಿ ಇರುತ್ತೆ. ಇದು ಕೂಡ ಪೂರ್ವ ಕಡೆ ಮುಖ ಮಾಡಿದೆ. ವೀರಭದ್ರ ಸ್ವಾಮಿ ಸನ್ನಿಧಿ ಅಂತಿದೆ ಮೇಲೆ ಬರೆದಿದ್ದಾರೆ. ಅವುಗಳಿಂದ ಸ್ವಲ್ಪ ಅಲಂಕಾರಗೊಂಡಿದೆ. ವೀರಭದ್ರ ಸ್ವಾಮಿ ದರ್ಶನವನ್ನು ನೀವು ಮಾಡ್ಕೊಳ್ಳಿ. ಈಗ ಜ್ಯೋತಿ ಉರಿತಾ ಇದೆ. ವೀರಭದ್ರ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ಳಿ. ಈಗ ಮತ್ತೆ ನಾವು ಮುಂದಕ್ಕೆ ಹೋಗೋಣ. ನೋಡಿ ದೇವಸ್ಥಾನ ಎಲ್ಲ ಸಿಂಗಾರವನ್ನು ಗೊತ್ತಾಯ್ತಲ್ಲ. ಇಲ್ಲಿ ಕೂಡ ಒಂದು ದೇವರಿದೆ, ನೀವು ನೋಡ್ಬೋದು. ಇಲ್ಲಿ ಕೂಡ ದೇವರಿದೆ. ನಿಮಗೆ ಇಲ್ಲಿ ಇನ್ನೂ ಒಂದು ತೋರಿಸ್ತೀನಿ ನಾನು. ಈ ದೇವರ ಹೆಸರು ಏನು ಅಂತ ಗೊತ್ತಾಗಲಿಲ್ಲ, ಅಲ್ಲಿ ಮೇಲೆ ಬೋರ್ಡ್ ಇಲ್ಲ, ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಓಕೆ, ಆಮೇಲೆ ನಿಮಗಿಲ್ಲಿ ಇನ್ನೊಂದು ಗುಡಿ ಇದೆ, ಅಲ್ಲಿ ನಾನು ದರ್ಶನ ಮಾಡಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ, ಒಂದೇ ಒಂಚೂರು. ಓಕೆನಾ. ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಒಂದು ಬೋರ್ಡ್ ಇತ್ತು ಮೇಲೆ, ಎಲ್ಲೋ ಒಂದು ಕಡೆ ನೋಡಿದೆ. ಅದೇ ಗುಡಿ ಇದು, ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಮೇಲ್ಗಡೆ. ಓಕೆನಾ, ಇರುತ್ತೆ. ದರ್ಶನ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಜ್ಯೋತಿ ಉರಿತಾ ಇದೆ, ದರ್ಶನ ಮಾಡ್ಕೊಳ್ಳಿ, ಮಂಗಳಾರತಿ ತಗೊಳ್ಳಿ. ಓಕೆನಾ. ಈಗ ನೆಕ್ಸ್ಟು ನಾವು ಇನ್ನೊಂದು ಗುಡಿ ಹತ್ರ ಹೋಗ್ತೀವಿ. ಅಲ್ಲೇನಪ್ಪ ಇರುತ್ತಂದರೆ ಎಲ್ಲ ಒಂದೇ ನೋಡ್ರಿ. ಈ ದೇವಸ್ಥಾನ ಒಳಗೇ ಇಷ್ಟೆಲ್ಲ ಇರುತ್ತೆ ಗುಡಿಗಳು. ಅಲ್ಲಿ ನೋಡಿ ಪಾರ್ವತಮ್ಮನವರ ಸನ್ನಿಧಿ ಅಂತ ಬರ್ತಾಯಿದೆ. ಗೊತ್ತಾಯ್ತಲ್ಲ, ಪಾರ್ವತಮ್ಮನವರ ಸನ್ನಿಧಿ ಅಂತ. ಆಮೇಲೆ ಇಲ್ಲಿ ಮಕ್ಕಳು ಮರಿ ಯಾರು ಇದ್ದಾರಲ್ಲ, ಇದು ಪತೇಶ್ವರ. ಈ ಒಳಗಡೆ ಹೋಗೋಣ ಒಂದು ಸಾರಿ. ನಾನು ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ, ಆದರೂ ನಾನು ಅಲ್ಲಿ ಸ್ವಲ್ಪ ಗೊತ್ತಾಗ್ದಂಗೆ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಆದರೂ ನಾನು ಗೊತ್ತಾಗ್ದಂಗೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ದರ್ಶನ ಮಾಡಿಗಳು ನೋಡೋದಲ್ಲ, ಭಗವಂತ ಕಾಣಿಸೋಬಿಟ್ಟು ಪತೇಶ್ವರ ಸ್ವಾಮಿ ನೋಡೋದಲ್ಲ, ಕಾಣಿಸೋಬಿಟ್ಟು ಪತೇಶ್ವರ ಸ್ವಾಮಿ ಕಾಣಿಸ್ಬಿಟ್ಟು ನೀವು ದರ್ಶನ ಮಾಡ್ಕೊಂಡಿದ್ದೀರ. ಓಕೆನಾ. ಇನ್ನೂ ಯಾರ್ಯಾರು ಅಲ್ಲಿ ತುಂಬ ಕಷ್ಟಪಟ್ಟು ದರ್ಶನ ಮಾಡೋಕೆ ಕೊಟ್ಟಿದ್ದಾರೆ. ಇಲ್ಲಿ ಮಂಗಳಾರತಿ ತಟ್ಟೆ ಇರುತ್ತೆ, ಅಲ್ಲೊಂದು ಸಾರಿ ಹೋಗ್ಬೋದು. ಓಕೆನಾ, ಅದು ಮಾಡಿಕೊಂಡೆ. ಓಕೆ, ನಾನು ಕೂಡ ಮಾಡಿಕೊಂಡೆ, ಒಂಚೂರು ಹಣಗಿನ ಇಟ್ಕೊಂಡೆ. ಓಕೆ, ಇಲ್ಲಿಂದ ಈಗ ನಾವು ಇನ್ನೊಂದು ಸಾರಿ ದರ್ಶನ ಸ್ಟ್ರೈಟಾಗಿ ಮಾಡಿಸ್ಬಿಡ್ತೀನಿ ನೋಡಿ, ಪತೇಶ್ವರ ಸ್ವಾಮಿ. ಆಮೇಲೆ ಹೊರಗಡೆ ಬಂದೆ ನಾನು. ಫುಲ್ ಹಾಲ್ ಇರುತ್ತಲ್ಲ, ಆವಾಗಲೇ ನೋಡಿದ್ರೆ ನೋಡಿ ಮೇಲೆ ಇದೆ, ಏನಿದೆ ಪಾರ್ವತಮ್ಮ ಸನ್ನಿಧಿ ಅಂತ ಇರ್ತದೆ ಆ ದೇವಾಲಯ. ಇಲ್ಲ ಪಕ್ಕದಲ್ಲಿ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಪಾರ್ವತಿ ದೇವಿ. ಗೊತ್ತಾಯ್ತಲ್ಲ. ಎಲ್ಲ ಕಡೆ ವೀಡಿಯೋ ಮಾಡಲಿಸಲ್ಲ, ಆದರೂ ಒಬ್ಬೊಬ್ರು ಮಾಡ್ಕೊಳ್ತಾರೆ. ನಾನು ಹಾಗೆ ಮಾಡೇ ಬಿಡೋಣ ಅಂತ ಹೊರಟೆ. ಒಂದಷ್ಟು ಮಾಡಿದ್ದೀನಿ, ನಿಮಗೆಲ್ಲ ಇಲ್ಲಿ ದರ್ಶನ ಸಿಗಲಿ ಅಂದ್ಬಿಟ್ಟು. ಗೊತ್ತಾಯ್ತಲ್ಲ. ಪಾರ್ವತಿ ದೇವಿ, ಜಗನ್ಮಾತೆ, ಈಶ್ವರಿ, ಪರಮೇಶ್ವರಿ ದರ್ಶನ. ಓಕೆನಾ, ನೋಡಿದ್ರಲ್ಲ. ಈಗ ಅಲ್ಲಿಂದ ನಾನು ಮುಂದಕ್ಕೆ ಹೋದರೆ ಈ ಕಡೆ ನಿಮಗೆ ಪರಮೇಶ್ವರ ಓಂ ಶ್ರೀ ಕಾಲಭೈರವೇಶ್ವರ ಸಿಗ್ತಾನೆ. ಅಲ್ಲಿಂದ ಒಳಗೆ ಹೋಗಬೇಕು. ಅಲ್ಲಿ ಒಳಗೆ ಮಾಡಲಿಸಲ್ಲ, ಅಲ್ಲಿ ತುಂಬ ಸ್ಟ್ರಿಕ್ಟ್ ಇರುತ್ತೆ. ಆದರೂ ಟ್ರೈ ಮಾಡೋಣ, ಆದರೆ ನೋಡೋಣ. ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪದೇ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಹೋಗೋ ದಾರಿಯಲ್ಲಿ ಗಣಪತಿ ಇದ್ದಾನೆ. ಆಮೇಲೆ ಈ ಕಡೆ ಒಂದು ವೀರಭದ್ರ ಸ್ವಾಮಿ ಏನೋ ಒಂದಿದ್ದಾರೆ, ನಾನು ಅದು ಕೂಡ ಶೂಟ್ ಮಾಡ್ಕೊಂಡೆ ಅಲ್ಲಿ. ಈಗ ಇದೇ ದಾರಿಯಲ್ಲಿ ಹೋಗಬೇಕು. ಫೈನಲಾಗಿ ಗುಡಿ, ಮೈನ್ ದೇವಾಲಯ, ಮೈನ್ ಗರ್ಭಗುಡಿ ಇಡೀ ಈ ಒಂದು ಕ್ಷೇತ್ರಕ್ಕೆ, ಸೀತಾ ಬೆಟ್ಟ ಕ್ಷೇತ್ರಕ್ಕೆ ಮೈನ್ ಗುಡಿ ಒಂದಿರುತ್ತೆ. ಅಲ್ಲಿ ಹೋಗೋಣ. ಅದೆಲ್ಲಿದೆ ಅಂದ್ಬಿಟ್ಟು ಹೋಗೋಣ. ಇಲ್ಲೇ ಪಕ್ಕದಲ್ಲಿದೆ ಮೈನ್ ಗುಡಿ, ಅಲ್ಲಿ ಹೋಗೋಣ. ಮೈನ್ ಗುಡಿಗೆ ಹೋದ್ರೆ ಏನಪ್ಪ ಅಂದರೆ, ಮೈನ್ ಗುಡಿ ದರ್ಶನ ಆದರೆ ಆಮೇಲೆ ಎಲ್ಲ ಮುಗೀತು. ಅಲ್ಲಿ ಹೋಗೋದಕ್ಕೆ ಮೊದಲು ಇಲ್ಲಿ ನವಗ್ರಹ ಸ್ವಲ್ಪ ನೋಡ್ಕೊಬಿಡೋಣ. ಇಲ್ಲೊಂದು ಮುಗಿಸ್ಬಿಡೋಣ. ಇಷ್ಟೆಲ್ಲ ನೋಡಿದ್ಮೇಲೆ ನವಗ್ರಹ ಬಿಟ್ಟರೆ ಹಂಗೆ ನಾನು ಒಂದು ಅಷ್ಟು ಸುತ್ತುಗಳು ಸುತ್ತೆ. ಸಾಮಾನ್ಯ ನಾನು ಸುತ್ತೀನಿ, ಯಾರೋ ಹೆಣ್ಮಕ್ಳು ಅವರು ಇವರು ಸುತ್ತಿದ್ರು. ನಾನು ಒಂದಷ್ಟು ಸುತ್ತಿ ಆದಮೇಲೆ ಒಂದಷ್ಟು ವೀಡಿಯೋ ಮಾಡ್ಕೊಬೇಕಿಲ್ಲ ಅಂತ ಮಾಡಿಕೊಂಡೆ. ಓಕೆ, ಈಗ ಹೊರಡೋಣ. ಎಲ್ಲಿಗೆ ಹೊರಡೋಣ ನಾವು? ಅಲ್ಲಿ ಮೈನ್ ಓಂ ಶ್ರೀ ಕಾಲಭೈರವೇಶ್ವರ, ಅಲ್ಲಿ ಹೋಗೋಣ. ಕಾಲಭೈರವೇಶ್ವರ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿ ನೋಡಿ. ಇಲ್ಲಿಂದ ಹೋಗಬೇಕು. ಇಲ್ಲಿ ಹೋದರೆ ಲೆಫ್ಟಲ್ಲಿ ನೋಡಿ ಮೇಲುಗಡೆಯಿಂದ ಬರ್ತಿದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿ ಟಿಕ್ಕಟ್ಟು, ಆದರೆ ಒಳಗಡೆ ವೀಡಿಯೋ ಮಾಡ್ಲಿಕ್ಕೆ ಬಿಡಲ್ಲ. ಇಲ್ಲಿಗೆ ಲಾಸ್ಟ್ ಮಾಡ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ನಿಮಗೆ ಭಗವಂತನ ಫೋಟೋ ಹಾಕ್ತೀನಿ, ಆಮೇಲೆ ನೋಡ್ಕೊಳ್ಳಿ ದಯವಿಟ್ಟು. ನೀವು ನೋಡ್ತಾ ಇದ್ದೀರಾ ಕಾಲಭೈರವೇಶ್ವರ ಸ್ವಾಮಿ, ಗೊತ್ತಾಯ್ತಲ್ಲ. ನೋಡ್ತಾ ಇದ್ದೀರಾ ಕಾಲಭೈರವೇಶ್ವರ ಸ್ವಾಮಿ. ನೀವು ಇಲ್ಲಿಂದನೇ ದರ್ಶನ ಮಾಡ್ಕೋಬೇಕು. ಓಕೆ, ಈಗ ಹೊರಗಡೆ ಏನಪ್ಪ ಅಂದರೆ ಕಾಲಭೈರವೇಶ್ವರ ನೋಡಿ, ಆ ಎಂಟ್ರೆಸ್ಸಿಂದ ಹೊರಗೆ ಬರಬೇಕು. ಈಗ ಹೊರಗಡೆ ನಾವು ಹಾಗೆ ಕಾಣುತ್ತೆ, ಸುತ್ತಲೂ ಹಳ್ಳಿಗಳು, ಪ್ರದೇಶಗಳು ಅಂತ ನೋಡಿದಾಗ ಎಲ್ಲಿ ಹುಲ್ಲು ಕಾಣೋದಿಲ್ಲ. ಯಾಕಂದರೆ ಮಳೆಗಾಲ ಅಲ್ಲ, ಇದು ಬೇಸಿಗೆ ಕಾಲ, ಹುಲ್ಲು ಕಾಣೋದಿಲ್ಲ.
ಆದರೆ ಒಂದು ಸರ್ಪಾಕೃತಿಯಲ್ಲಿ ಮೇಲೆ ಹತ್ತಲಿಕ್ಕೆ ಮೆಟ್ಲುಗಳಿದೆ. ಹಾಗೆ ಅಲ್ಲಿ ದೂರದಲ್ಲಿ ಭಸ್ಮಾಸುರ ಬೆಟ್ಟ ಇದೆ. ಇದು ಸರ್ಪಾಕೃತಿಯಲ್ಲಿ ಇರುತ್ತೆ. ಮೇಲ್ಗಡೆಗೆ ಬರೋಕ್ಕೆ ಮೆಟ್ಲುಗಳು ನೋಡಿದ್ರಲ್ಲ. ಆಮೇಲೆ ಇಲ್ಲಿಂದ ಮುಂದಕ್ಕೆ ಹೋಗೋಣ, ಬೆಟ್ಟದ ಮೇಲೆ ಹೋಗೋಣ ನಾವು. ಬೆಟ್ಟದ ಮೇಲೆ ಹೋಗೋದು ಮುಂಚೆ ಇಲ್ಲೇನು ಮಕ್ಕಳೆಲ್ಲ ಇದ್ದಾರೆ. ಒಂದು ಸರಿ ನೋಡಿ ಏನೋ ನೋಡ್ತಾವ್ರೆ ಅವರು, ಹೊರಗಡೆ ಎಲ್ಲ ನೋಡ್ತಾವ್ರೆ. ನನ್ನ ನೋಡಿ ದಪ್ಪ ದಪ್ಪ ಅಂತ ಕೇಳಿ ಹೊರಗಡೆ ಜಂಪ್ ಮಾಡಿ ಓಡಿ ಎಲ್ಲರೂ ಓಡಿದ್ರು. ಓಕೆನಾ. ಇದೊಂದು ಗರುಡಗಂಬ ಇದೆ, ಇಲ್ಲೊಂದು ಗಂಬ ನೋಡೋಣ. ಆವಾಗಲೇ ನಾನು ಗರುಡಗಂಬ ಅಂದೆ. ದೇವಸ್ಥಾನದ ಮುಂದೆ ಇರುತ್ತೆ ದೀಪಸ್ತಂಭ ಅಂತಾರೆ. ಗರುಡಗಂಬ ಅಲ್ಲ, ದೀಪಸ್ತಂಭ ಅಥವಾ ಗರುಡಗಂಬ ಏನೋ ಒಂದು. ಓಕೆನಾ. ಈಗ ನಾವು ಎಲ್ಲಪ್ಪ ಹೊರಟಿದ್ರಂತೆ, ದೇವಾಲಯದ ಹಿಂದುಗಡೆಯಿಂದ ಮೇಲ್ಗಡೆ ಹೊರಟಿದ್ವಿ. ದೇವಾಲಯದ ಹಿಂದುಗಡೆಯಿಂದ ಮೇಲ್ಗಡೆ. ಆವಾಗಲೇ ವೀರಭದ್ರ ಸ್ವಾಮಿ ನೋಡಿದ್ರಲ್ಲ, ಆ ಗರ್ಭಗುಡಿ ಇದು ನೀವು ನೋಡ್ತಾ ಇರೋದೀಗ. ಈಗ ನೋಡಿ ಮೇಲ್ಗಡೆಯಿಂದ ಯಾವ ರೀತಿ ಕಾಣಿಸ್ತದೆ. ಮೇಲ್ಗಡೆ ಒಂದು ಇಲ್ಲಿ ಇದು ದೇವಸ್ಥಾನ, ಹೊರಗಡೆ ವೀರಭದ್ರ ಸ್ವಾಮಿ ನೋಡಿದ್ರಲ್ಲ, ಹೊರಗಡೆ ಗರ್ಭಗುಡಿ ಇದೆ. ವೀರಭದ್ರ ಸ್ವಾಮಿ ಗುಡಿ ಇದು ಗರ್ಭಗುಡಿ, ಪಕ್ಕದಲ್ಲೇ ಗಣಪತಿ. ಇವೆರಡು ಇಲ್ಲಿ ಗೊತ್ತಾಯ್ತಲ್ಲ. ಹಿಂದುಗಡೆಯಿಂದ ನಾವು ನೋಡ್ತಾ ಇದ್ವಿ. ಈಗ ಆವಾಗಲೇ ಒಳಗಡೆ ಆಗಿದ್ದೀರಿ, ಈಗ ಹಿಂದುಗಡೆ ಇದ್ದೀವಿ. ಕರೆಕ್ಟಾ. ಈಗ ಮರ ಆಮೇಲಿದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಹಿಂದುಗಡೆ ಇದೆ. ಹಾಗೆ ಇಲ್ಲಿ ಲೆಫ್ಟಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಹಿಂದುಗಡೆ ಅಂದರೆ ವೀರಭದ್ರ ಸ್ವಾಮಿ ಗುಡಿ ಹಿಂದುಗಡೆ ನಾಗರ ದೇವತೆಗಳೆಲ್ಲ ಇರುತ್ತೆ. ಓಕೆನಾ. ಈಗ ನೋಡೋಣ ನಾಗದೇವತೆಗಳು ಎಲ್ಲ ಪೂಜೆ ಮಾಡ್ತಿದ್ದಾರೆ ಹೆಣ್ಮಕ್ಳು ಒಂದಷ್ಟು ಸೇರಿಕೊಂಡು. ನೋಡೋಣ, ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ವೀರಭದ್ರ ಸ್ವಾಮಿ ಗುಡಿ ಹಿಂದುಗಡೆ ಹಿಂಭಾಗ ಬೆಟ್ಟದ ಮೇಲುಗಡೆಗಿದು ಗೊತ್ತಾಯ್ತಲ್ಲ, ನೀವು ನೋಡೋದು. ದರ್ಶನ ಮಾಡ್ಕೊಳ್ಳಿ. ಜ್ಯೋತಿಗೆ ಇದು ಉರಿತಾ ಇದೆ, ಪೂಜೆ ಮಾಡ್ತಿದ್ದಾರೆ. ಓಕೆನಾ. ಇದರಲ್ಲಿ ನೀವು ನೋಡ್ತಕ್ಕಂಥದ್ದು ಗೊತ್ತಾಯ್ತಲ್ಲ, ಇದು ನೋಡ್ತಕ್ಕಂಥದ್ದು, ದರ್ಶನ ಮಾಡ್ಕೊತಕ್ಕಂಥದ್ದು. ಓಕೆ, ನೋಡಿದ್ರಲ್ಲ. ಆಮೇಲೆ ಇಲ್ಲಿಂದ ಕೆಳಗಡೆ ನೋಡಿದಾಗ ಯಾವ ರೀತಿ ಕಾಣುತ್ತೆ, ಇನ್ನು ಮೇಲೆ ಹೋದರೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಆಮೇಲೆ ನೋಡೋಣ. ಇಲ್ಲಿ ದರ್ಶನ ಆದಮೇಲೆ ನಿಮಗೆ ಇನ್ನು ಸ್ವಲ್ಪ ಮೇಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇನಪ್ಪ ಇರುತ್ತಂದರೆ ಸೀತೆಯ ಗುರುತಿನ ಹೆಜ್ಜೆಗಳು, ಸೀತಾದೇವಿ ಗುರುತಿನ ಹೆಜ್ಜೆಗಳು ಅಂತಿರುತ್ತೆ. ಏನು ಹೆಜ್ಜೆಗಳು? ಸೀತಾಮಾತೆಯ ಗುರುತಿನ ಹೆಜ್ಜೆಗಳು, ಸೀತಾದೇವಿ ಹೆಜ್ಜೆಗಳಂತೆ ಬಂಡೆ ಮೇಲೆ ಇರ್ತದಂತೆ. ನೋಡೋಣ. ಅಲ್ಲಿಂದ ಈಗ ನಾವು ಕೆಳಗಡೆ ಎಲ್ಲ ಸುತ್ತಲೂ ನೋಡಿದಾಗ ಹೆಂಗೆ ಕಾಣುತ್ತೆ ಅಲ್ವಾ? ಹೌದಾ ಇಲ್ವಾ? ಆಮೇಲೆ ಇಲ್ಲಿ ಇನ್ನೊಂದು ನಾನು ನಿಮಗೆ ತೋರಿಸೋದು ಮರ್ತುಬಿಟ್ಟೆ, ಅದನ್ನು ನೋಡೋಣ. ಇಲ್ಲೊಂದು ತೀರ್ಥ ಇರುತ್ತೆ. ಇದನ್ನು ಲಕ್ಷ್ಮಣ ತೀರ್ಥ ಅಂತಾರೆ. ಏನು ಲಕ್ಷ್ಮಣ ತೀರ್ಥ ಅಂತಾರೆ. ನೋಡೋಣ. ಅದನ್ನು ಮುಚ್ಚಿಬಿಟ್ಟಿದ್ದಾರೆ ಎಲ್ಲ, ಅಲ್ಲಿ ಮಾಲಿನ್ಯ ಮಾಡ್ತಾರೆ ಅಂಥೇಳಿ ಮೆಶ್ ಆಗಿಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ಒಳಗಡೆ ಯಾರು ತೆಂಗಿನಕಾಯಿ ಹೂಗಳು ಹಾಕೋಕ್ಕಾಗಲ್ಲ. ನಾನು ಅಲ್ಲಿ ಹತ್ತರದಿಂದ ತೆಗಿಲಿಕ್ಕೆ ಕಷ್ಟ ಆಯಿತು. ಅದರಲ್ಲಿ ನೀರೇ ಇರುತ್ತೆ. ಏನಿರುತ್ತೆ? ನೀರಿರುತ್ತೆ. ಇದು ತೀರ್ಥ, ಲಕ್ಷ್ಮಣ ತೀರ್ಥ ಅಂತ ಹೇಳ್ಬಿಟ್ಟು ಸೀತೆ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಏಕೈಕ ತೀರ್ಥ ಇದು ಗೊತ್ತಾಯ್ತಲ್ಲ. ಕಾಂಪೌಂಡ್ ಹಾಕಿದ್ದಾರೆ ಅದಕ್ಕೆ, ಯಾರು ಮಾಲಿನ್ಯ ಮಾಡಬಾರ್ದು ಅಂತ. ಇದರಲ್ಲಿ ನೀರೇ ಇರುತ್ತೆ ಬರೀ. ಆ ನೀರಿನಲ್ಲಿ ಸಪ್ಲೈ ತಗೊಳ್ತಾರೆ, ಪೈಪ್ಗಳಾಗಿ ಸಪ್ಲೈ ತಗೊಳ್ತಾರೆ. ಓಕೆನಾ. ಮೇಲಿಂದ ನೋಡಿದ್ರೆ ಇಲ್ಲಿ ನಾನಾ ರೀತಿಯ ಸೌಂದರ್ಯ ರಮಣೀಯ ಸ್ಥಳಗಳು ಕಾಣಿಸುತ್ತೆ. ಈಗ ಮೇಲ್ಗಡೆ ಹೊರಟಿವಿ ನಾವು, ಬೆಟ್ಟದ ಮೇಲೆ. ಅಲ್ಲಿ ನಾಗದೇವತೆ ಇತ್ತಲ್ಲ, ಅದಕ್ಕಿಂತ ಮೇಲೆ ಈಗ ಹೊರಟಿವಿ. ಅಲ್ಲಿ ಇದೇನಪ್ಪ ಅಂದರೆ ಸೀತಾ ಗುರುತಿನ ಹೆಜ್ಜೆಗಳು, ಸೀತಾದೇವಿ ಹೆಜ್ಜೆಗಳಿರುತ್ತಲ್ಲ, ಗುರುತು, ಹೆಜ್ಜೆ ಗುರುತು. ಅಲ್ಲಿ ದೇವಸ್ಥಾನ ಇದು. ಏತಕ್ಕೆ ದೇವಸ್ಥಾನ ಅಂದರೆ ಪಕ್ಕದಲ್ಲಿ ತೀರ್ಥ ಇದೆ, ಒಂದು ಸೀತಾ ಹೆಜ್ಜೆ ಗುರುತು ತೀರ್ಥ ಇದೆ. ಅದರ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ, ಕಾಲಭೈರವನ ದೇವಸ್ಥಾನ. ಇಲ್ಲಿ ಪೂಜೆ ಮಾಡ್ತಿದ್ಲಂತೆ ಯಾರು? ಸೀತಾಮಾತೆ. ಆಕೆಗೆ ಇಲ್ಲೇ ಮಕ್ಕಳಾಯ್ತಂತೆ ನೋಡಿ. ಅದೇ ಸೀತಾದೇವಿ ಹೆಜ್ಜೆ ಗುರುತು ಅಂತ ನೋಡಿ, ಅಲ್ಲಿ ಬರ್ತಿದ್ದಾರೆ ಸೀತಾದೇವಿ ಹೆಜ್ಜೆ ಗುರುತುಗಳು ಅಂತ. ಇದು ಒಂದು ತೀರ್ಥ. ಇದರಲ್ಲಿ ನೀರು ಇರ್ತಿತ್ತು, ಬೇಸಿಗೆ ಈಗ ನೀರಿಲ್ಲ, ಮಳೆಗಾಲದಲ್ಲಿ ನೀರು ಇರುತ್ತೆ. ಅಲ್ಲಿ ನೋಡಿ ಹೆಜ್ಜೆಗಳೆಲ್ಲ ಕಾಣುತ್ತೆ, ಅಲ್ಲಿ ಆ ಬೋರ್ಡ್ ಕೆಳಗೆ ಹೆಜ್ಜೆಗಳು. ಆಗ ಹೇಳ್ತಾರೆ ಹೆಜ್ಜೆಗಳು ಕಲ್ಲ ಮೇಲೆ ಹೆಜ್ಜೆ ಇಟ್ಟರೆ ಅದೇನು ಆ ಥರ ಸೀಲ್ ಬೀಳುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಕೆಸರಿನಲ್ಲಂತೂ ಇಟ್ಟರೆ ಬೀಳುತ್ತೆ, ಮಣ್ಣಲ್ಲಿ ಇಟ್ಟರೆ ಸ್ವಲ್ಪ ಬೀಳುತ್ತೆ. ಓಕೆನಾ. ಈಗ ನೋಡಿ ಅಲ್ಲಿ ಸೀತಾದೇವಿ ಲವಕುಶರ ಸಮೇತ ಪೂಜೆ ಗೀಜೆ ಮಾಡಿಕೊಂಡು ಇದ್ಲಂತೆ. ಇದು ಒಂದು ಪುರಾಣ ಪ್ರಸಿದ್ಧ ಕಥೆ ಅಂತಾರಲ್ಲ ಹಾಗೆ. ವಂಶ ಹೇಳ್ಕೊಂಡು ಒಬ್ರಿಗೊಬ್ರು ಕಥೆಗಳು ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ಇಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸತ್ಯ, ಯಾವುದು ಅಸತ್ಯ, ಯಾರು ಕಪೋಲ ಕಲ್ಪಿತ ಕಥೆಗಳು, ಇವೆಲ್ಲ ನನಗೆ ಗೊತ್ತಿಲ್ಲ. ಓಕೆನಾ. ಈಗ ನಾವು ಬೆಟ್ಟದ ಮೇಲೆ ಇದ್ದೀವಿ. ನೀವು ದೇವಸ್ಥಾನ ನೋಡಿದ್ರೆ
ಬೆಟ್ಟದ ಮೇಲಿಂದ ನೋಡಿದಾಗ ಈಗ ನಾವು ಯಾವ ಕಡೆ ನೋಡ್ತಾ ಇದ್ವಪ್ಪ ಅಂದರೆ ಉತ್ತರ ಕಡೆ ನೋಡ್ತಾ ಇದ್ವಿ. ಇದು ಉತ್ತರ ಕಡೆ ದೂರದಲ್ಲಿ ಕೈವಾರ ಬೆಟ್ಟ ಅಂತ ಕಾಣುತ್ತೆ. ಕೈವಾರ ಬೆಟ್ಟ, ಶ್ರೀ ಕ್ಷೇತ್ರ ಕೈವಾರ. ಹಾಗೆ ಕೈಲಾಸಗಿರಿ ಕೂಡ ಕಾಣುತ್ತೆ. ಅದು ಕಾಣಲ್ಲ, ಆ ಕಡೆಗಿರುತ್ತೆ. ಅಲ್ಲಿಂದ ಈಗ ನಾವು ಉತ್ತರಕ್ಕೂ ಪೂರ್ವಕ್ಕೂ ಮಧ್ಯದಲ್ಲಿ ಮದ್ದೇರಿ ಬೆಟ್ಟ ಇದೆ. ನಿಮ್ಮ ಪುನರ್ಜನ್ಮ ರಾಮಚಂದ್ರ ಗುರುಜಿದಾರ ನೋಡ್ರಿ, ಅವ್ರೂರೇ ಇದು ನೋಡ್ರಿ, ಅವ್ರೂರು ಕಾಣಿಸ್ತಾ? ಆ ಬೆಟ್ಟ ಅವ್ರದ್ದೇ. ಆ ಬೆಟ್ಟದ ಪಕ್ಕದಲ್ಲೇ ಅವ್ರ ಮನೆ, ಮಠ ಇರುತ್ತೆ. ಆ ಲಾಸ್ಟ್ ಬೆಟ್ಟ ಇದೆಯಲ್ಲ ಆ ಕಡೆ. ಇನ್ನು ಸ್ವಲ್ಪ ಈ ಕಡೆ ಬಂದರೆ ನೋಡಿ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ, ಅಲ್ಲಿ ಮನೆಗಳು ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಬೆಳಗ್ಗೆ ಕಾಣಿಸ್ತಾ ಇದೆ ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ ದೂರದಲ್ಲಿ ಬೆಳಗ್ಗೆ ನೋಡಿದ್ರಲ್ಲ. ಇದು ಬಂದು ಮದ್ದೇರಿ, ಆ ಬೆಟ್ಟದ ಪಕ್ಕದಲ್ಲಿರೋದು. ಈ ಕಡೆ ಇನ್ನು ಸ್ವಲ್ಪ ರೈಟಿಗೆ ಬಂದರೆ ಏನು ಕಾಣುತ್ತೆ? ಸ್ವಲ್ಪ ರೈಟಿಗೆ ಕಾಣಿಸಿದ್ರೆ ಅಲ್ಲಿ ಮಲ್ಲಂಡಳ್ಳಿ ಇರುತ್ತೆ ನೋಡಿ. ಇದು ಇಲ್ಲಿ ಸರಿಯಾಗಿ ಆ ಪೋಲ್ ಸರಿಯಾಗಿ ನೋಡ್ರಿ, ಮನೆಗಳು ಕಾಣುತ್ತಲ್ಲ, ಅದು ಏನು ಗೊತ್ತಾ? ಮಲ್ಲಂಡಳ್ಳಿ ಗ್ರಾಮ. ಯಾವುದು? ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಮದ್ದೇರಿಯಿಂದ ಕೇವಲ 3/4 ಕಿಲೋಮೀಟ್ರ್ ದೂರ ಇರುತ್ತೆ. ಈ ಬೆಟ್ಟದ ಪೂರ್ವ ದಿಕ್ಕಿಗೆ ಸ್ಟ್ರೈಟ್ ನೋಡ್ರಿ, ಪೋಲು ಸ್ಟ್ರೈಟ್ ಕಾಣುತ್ತೆ ಮನೆಗಳು. ಅದು ಮಲ್ಲಂಡಳ್ಳಿ ಗ್ರಾಮ, ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ ಸ್ಟ್ರೈಟ್ ಇರುತ್ತೆ. ಗೊತ್ತಾಯ್ತಲ್ಲ, ಮಲ್ಲಂಡಳ್ಳಿ ಗ್ರಾಮ ಇರುತ್ತೆ ಅದು. ಓಕೆನಾ? ಇದು ಮದ್ದೇರಿ ಮಲ್ಲಂಡಳ್ಳಿ ಗ್ರಾಮ. ಓಕೆನಾ? ಪೂರ್ವಕ್ಕೆ, ಈ ಬೆಟ್ಟದ ಪೂರ್ವಕ್ಕಿರುತ್ತೆ. ಆಮೇಲೆ ನಾವು ಈಗ ಪೂರ್ವ ಬಿಟ್ಟು ದಕ್ಷಿಣಕ್ಕೆ ಬರ್ತಾಯಿದ್ದೀವಿ, ರೈಟ್ ಸೈಡ್ಗೆ. ಪೂರ್ವದಿಂದ ರೈಟ್ ಸೈಡ್ ಅಂದು ಯಾವುದು? ದಕ್ಷಿಣನೇ ಅಲ್ವಾ? ಭಸ್ಮಾಸುರನ ಬೆಟ್ಟ ಕಾಣುತ್ತೆ. ಪಕ್ಕದಲ್ಲಿ ಚಂಜಮೆಲೆ ನೋಡ್ರಿ, ಅದು ಚಂಜಮೆಲೆ ಅಂತ ಕಾಣುತ್ತೆ. ಪಕ್ಕದಲ್ಲಿ ಬೆಟ್ಟ, ಪಕ್ಕದಲ್ಲಿ ಅಟಾಚೂರು. ಆ ಚಂಜಮೆಲೆ ಬೆಟ್ಟನೇ ಈ ಭಸ್ಮಾಸುರ. ಈ ಭಸ್ಮಾಸುರನ ಬಗ್ಗೆ ನಾನು ಈಗಾಗಲೇ ಕಥೆ ಹೇಳಿದ್ದೀನಿ. ಏನಪ್ಪ ಅಲ್ಲಿ ಇನ್ನೊಂದು ವಿಶೇಷ ಅಂದರೆ, ಆ ಬೆಟ್ಟದ ಮೇಲೆ ಎಷ್ಟೇ ಮಳೆ ಬೀಳಲಿ ಕೆಳಗಡೆ ಬರೋದಿಲ್ವಂತೆ, ನೀರು ಅಲ್ಲೇ ಡ್ರೈ ಆಗಿಬಿಡುತ್ತಂತೆ, ಬೆಟ್ಟ ಹೀರ್ಕೊಬಿಡುತ್ತಂತೆ. ಆ ರೀತಿ ಒಂದು ಪ್ರತೀತಿ ಇದೆ. ಅದು ನೋಡೋಕೆ ಒಳ್ಳೆ ಪಿರಮಿಡ್ ಥರ ಇದೆ. ಮಾಯಾವಿ ಬೆಟ್ಟ ಅಂತಾರೆ ಆ ಚಂಜಮೆಲೆ ಬೆಟ್ಟನ. ಓಕೆನಾ? ನೋಡಿದ್ರಲ್ಲ, ಸುತ್ತಲೂ ಒಂದು ರೌಂಡ್ ನೋಡಿದ್ರೆ ಇನ್ನೂ ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ. ಇನ್ನೂ ಮುಂದಕ್ಕೆ ಇನ್ನೂ ಸ್ವಲ್ಪ ತೋರಿಸ್ತೀನಿ. ಈಗ ನಾವು ಕೆಳಗಡೆ ಹೋಗೋಣ, ಇಲ್ಲಿಂದ ಕೆಳಗಡೆ ಹೋಗೋಣ ನೋಡಿ, ಕೆಳಗಡೆ ಹೋಗೋಣ. ಇದು ನೋಡಿ ಸೀತಾ ಕ್ಷೇತ್ರ. ಸೀತೆ ಬೆಟ್ಟ ಪಕ್ಕದಲ್ಲಿ ಅಟ್ಯಾಚ್ ಇದೆ. ಅದೇ ಸೀತಿ ಗ್ರಾಮ ಜಾತ್ರೆ ಎಲ್ಲ ನಡೀತಾ ಇದೆ. ಮನೆಗಳು ಮೊದಲು ಇಷ್ಟೊಂದು ಇರಲಿಲ್ಲ. ಕೇವಲ ಈ ಹಳ್ಳಿನಲ್ಲಿದ್ದಿದ್ದು, ಈ ಸೀತಿ ಬೆಟ್ಟ ಪಕ್ಕದಲ್ಲಿ ಇದ್ದಿದ್ದು ಕೇವಲ ಒಂದು 15 ಮನೆ ಇತ್ತು ಒಂದು ಕಾಲದಲ್ಲಿ. ಇವತ್ತು ತುಂಬ ಮನೆಗಳಾಗಿದೆ, ಒಂದು 150 ಮನೆ ಆಗಿದೆ ಹತ್ರ. ಓಕೆನಾ? ಈಗ ನೀವು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ನೋಡ್ತಾ ಇದ್ದೀರ ಪಕ್ಕದಲ್ಲಿ. ಇದು ಸೀತಿ ಗ್ರಾಮ ಕೆಳಗಡೆ ಇದೆ. ಅದೇ ಜಾತ್ರೆ ಕೂಡ ಎಲ್ಲ ಟೆಂಟ್ಗಳು ಹಾಕಿದ್ದಾರೆ. ಇಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ, ಆದರೂ ಮರಗಳು ಅದು ಇದು ಅಡ್ಡಿ ಅಲ್ಲಿ ನೋಡ್ರಿ, ಎಲ್ಲ ಜಾತ್ರೆ ಅದು. ಈಗ ದೇವಸ್ಥಾನ ನೋಡ್ತಾ ಇದ್ದೀರ. ಓಕೆ, ದೇವಸ್ಥಾನ ಪಕ್ಕದಲ್ಲಿ ಈಗ ಬೆಟ್ಟದ ಮೇಲಿಂದ ನಾನು ಸ್ವಲ್ಪ ಕೆಳಗಡೆ ಬಂದಿದ್ದೀನಿ. ಅಲ್ಲಿ ಚಪ್ಪಲಿಗಳು ಬಿಡೋಕ್ಕೆ ಭಾರಿ ನೀಟಾಗಿ ಮಾಡಿದ್ದಾರೆ. ಚಪ್ಪಲಿಗಳು ಬಿಡೋಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಮೇಲುಗಡೆಗೆ ವೆಹಿಕಲ್ಸ್ ಎಲ್ಲ ಬರ್ಬೋದು, ಕಾರುಗಳು ಬರ್ಬೋದು, ಬಸ್ ಬರ್ಬೋದು, 2 ವೀಲರ್ಸ್ ಬರ್ಬೋದು. ಮೇಲುಗಡೆ ಬೆಟ್ಟದ ಮೇಲೆಗೆ ದೇವಸ್ಥಾನ ಪಕ್ಕದಲ್ಲಿ ಇರೋದು ನಾನು. ಪಕ್ಕದಲ್ಲೇ ಇದ್ದೀನಿ, ದೇವಸ್ಥಾನ ಪಕ್ಕದಲ್ಲಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಯಾರಾದರೂ ಹತ್ತಲಿಕ್ಕಾಗಲ್ಲ, ಮೆಟ್ಲುಗಳು ಹತ್ತಲಿಕ್ಕಾಗಲ್ಲ, ಮೆಟ್ಲುಗಳ ಮೇಲೆ ಬರಲಿಕ್ಕಾಗಲ್ಲ, ವಯಸ್ಸಾದವರು ತುಂಬ ಕಷ್ಟದಲ್ಲಿ ಇರೋರು ಅಂದರೆ ಕಾರುಗಳಲ್ಲಿ ಬರ್ಬೋದು, ಅಥವಾ 2 ವೀಲರಲ್ಲಿ ಬರ್ಬೋದು, ಅಥವಾ ಇನ್ನೊಂದರಲ್ಲಿ ಇಲ್ಲಿ ಮೇಲೆ ಬರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಮೇಲುಗಡೆ. ನಾನು ಇಲ್ಲಿ ಬಂದಿದ್ದು 2012-13ನೇ ಇಸ್ವಿನಲ್ಲಿ. 13ನೇ ಇಸ್ವಿನಲ್ಲಿ ನಾನು ಬಂದಿರೋದು, 2013ನೇ ಇಸ್ವಿನಲ್ಲಿ ಇಲ್ಲಿ ಬಂದಿರೋದು. ಆದರೆ ಇವತ್ತೆಷ್ಟು ಗೊತ್ತಾ ತಾರೀಕು? 2 ತಾರೀಕು 4ನೇ ತಿಂಗಳು 2025ನೇ ಇಸ್ವಿ ಬುಧವಾರ. ಗೊತ್ತಾಯ್ತಲ್ಲ? ಅಂದರೆ ಎಷ್ಟು ವರ್ಷ ಆಯಿತು? 2012ರಲ್ಲಿ ನಾನು ಬಂದಿರೋದು. ಈಗ 2025, 13 ವರ್ಷ ಆಗಿದೆ ಅವರ ಬಂದು. ಎಷ್ಟು ಬದಲಾವಣೆ ಆಗಿದೆಲ್ಲ ಇಷ್ಟೆಲ್ಲ ಚೆನ್ನಾಗಿರಲಿಲ್ಲ ಅವರು, ಇವಾಗಲೇ ಚೆನ್ನಾಗಿರೋದು. ಗೊತ್ತಾಯ್ತಲ್ಲ ವೀಕ್ಷಕರೇ? ನೋಡಿ, ಅಲ್ಲಿ ಭಸ್ಮಾಸುರನ ಬೆಟ್ಟ ಕಾಣಿಸ್ತಾ ಇದೆ, ಪಿರಮಿಡ್ ಥರ ಇದೆ. ಲಾಸ್ಟ್ ಟೈಮ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಭಸ್ಮಾಸುರನ ಕಥೆನೆಲ್ಲ, ಬೆಟ್ಟದ ಕಥೆ ಹೇಳಿದ್ದೀನಿ. ಪಕ್ಕದಲ್ಲೇ ಜಸ್ಟ್ 3/4 ಕಿಲೋಮೀಟ್ರ್ ಅಷ್ಟೇ ಇದು, ಅದೇನು ದೂರ ಇಲ್ಲ. ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ 3/4 ಕಿಲೋಮೀಟ್ರ್ ಅಂತರ. ಗೊತ್ತಾಯ್ತಲ್ಲ? ಪಕ್ಕದಲ್ಲಿ ದೂರದಲ್ಲಿ ಕಾಣೋದು ಹೇಮಗಲ್ಲು ಅಂತ ಹೋಬಳಿ. ಅದು ಮನೆಗಳು ತುಂಬ ಇದೆ ನೋಡ್ರಿ ದೂರದಲ್ಲ, ಅದು ಹೇಮಗಲ್ಲು. ಇಲ್ಲಿ ಕಾಣುತ್ತೆ ಮನೆಗಳು. ಈ ಕಡೆ ಸ್ವಲ್ಪ ಮನೆಗಳಿದೆಯಲ್ಲ, ಇದು ಬಂದು ಹೊಸೂರು ಅಂತ, ಸೀತಿ ಹೊಸೂರು ಅಂತ. ಇದು ಈ ಪಕ್ಕದಲ್ಲಿದೆ, ಸೀತಿ ಪಕ್ಕದಲ್ಲೇ ಇರುತ್ತೆ, ಸೀತಿ ಹೊಸೂರು ಅಂತ. ಅದನ್ನು ಸೀತಿ ಪಕ್ಕದಲ್ಲಿರೋದಕ್ಕೆ ಹೊಸೂರು, ಸೀತಿ ಹೊಸೂರು ಅಂತ. ನೋಡಿದ್ರಲ್ಲ ಇವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ಇಲ್ಲಿಗೆ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಇಷ್ಟೇ ಪ್ರೋಗ್ರಾಮು.
ನೀವು ಈಗಾಗಲೇ 7 ಪಾರ್ಟ್ ನೋಡಿದ್ದೀರ. ಈಗ ನಾನು ನಮ್ಮ ಹಳ್ಳಿ ಕಡೆ ಹೊರಟಿದ್ದೀನಿ. ಸೀತೆ ಬೆಟ್ಟದಿಂದ ನೋಡ್ಬೋದು ನೀವು, ಸೀತೆ ಬೆಟ್ಟ ಕಾಣಿಸ್ತಾ ಇದೆ. ಸಂಜೆ ಆಗಿದೆ, 5:30 ಮೇಲೆ ಆಗಿದೆ. ನಮ್ಮ ಹಳ್ಳಿಯವರೊಬ್ಬರು ನನಗೆ ಡ್ರಾಪ್ ಮಾಡ್ತಾವ್ರೆ. ಇದಕ್ಕೆ ಮುಂಚೆ ರೋಡಲ್ಲಿ ಡ್ರಾಪ್ ಕೊಡ್ರಿ ಅಂದೆ. ಇಲ್ಲಿಗೆ ಬರೋವಾಗೂ ಸೀತೆ ಬೆಟ್ಟ ಸೀತೆ ಜಾತ್ರೆಗೆ ಬರೋವಾಗಲೂ ಡ್ರಾಪ್ ಕೇಳಿದೆ, ಯಾರೂ ಕೊಡಲಿಲ್ಲ. ಲಾಸ್ಟಿಗೆ ಒಬ್ಬರು ವೆಂಕಟಾಚಲಪತಿ ಅಂತ ಮಧ್ಯರಿಯವರು ಅವ್ರು ಕೊಟ್ಟರು. ಈಗ ನಮ್ಮ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ, ರಾಮಣ್ಣ ಮಗ ನಾರಾಯಣ ಸ್ವಾಮಿ ಅಂತೇಳಿವರು. ಹೊಸೂರು ರಾಮಣ್ಣ ಅಂತ, ಅವ್ರ ಮಗ ಇವರು ನಾರಾಯಣ ಸ್ವಾಮಿ ಅಂತ. ಅವ್ರು ನನಗೀಗ ಡ್ರಾಪು ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಸೀತೆ ಬೆಟ್ಟದಿಂದ. ಓಕೆ, ನಿಮಗೆಲ್ಲರೂ ಒಳ್ಳೆಯದಾಗಲಿ. ಆ ಭಗವಂತ ಶ್ರೀ ಕಾಲ ಭೈರವೇಶ್ವರ ಕ್ಷೇತ್ರ, ಸೀತೆ ಬೆಟ್ಟ ಕಾಲ ಭೈರವೇಶ್ವರ ಕ್ಷೇತ್ರ ನಿಮ್ಮೆಲ್ಲರಿಗೂ ಅಲ್ಲಿನ ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಆ ಭಗವಂತನ ಆಶೀರ್ವಾದ ಇರಲಿ. ಹಾಗೆ ಓಂ ಶ್ರೀ ಸಂಧ್ಯಾ ಮಾತಾ ಛಾಯಾ ಮಾತಾ ಸೂರ್ಯ ಭಗವಾನನು ಈಗ ಕಾಣಿಸ್ತಿದ್ದಾನೆ. ಪ್ರೇಯರ್ ಮಾಡ್ಕೊಳ್ಳಿ, ಸಂಜೆ ಅಥವಾ ಬೆಳಗ್ಗೆ ಅಂತ ಅಂದ್ಕೊಳ್ಳಿ. ಇದು ಸಂಜೆ ಟೈಮು, ಸಂಜೆ 5:30 ಮೇಲೆ ಆಗಿದೆ, 6 ಗಂಟೆ ಆಗಿದೆ ಹತ್ರ. ಈಗ ನಮ್ಮ ಹಳ್ಳಿಗೆ ಹೊರಟಿದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗಗಳು ಯಾರು ನೋಡಿಲ್ಲ ಅವ್ರು ನೋಡಿ, ಹಾಗೆ ಮುಂದಿನ ಭಾಗಗಳನ್ನು ತಪ್ಪದೆ ನೋಡಿ ಇವರೇ. ಓಕೆ ಅವರೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತೆ ನಾನು ಈ ರೀತಿ ವೀಡಿಯೋಗಳು ಹಾಕಬೇಕಂದ್ರೆ ನನಗೆ ನಿಮ್ಮ ಸಹಕಾರ ಬೇಕು. ಅದಕ್ಕೆ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪುಣ್ಯತೀರ್ಥ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಪುಣ್ಯಶಕ್ತಿ ಇರುತ್ತೆ, ಯೋಗ ಶಕ್ತಿ ಇರುತ್ತೆ, ತಪಶಕ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಮಹಾತ್ಮರು ಓಡಾಡಿರ್ತಾರೆ, ತಪಸ್ಸು ಮಾಡಿರ್ತಾರೆ, ಸಿದ್ಧರೆಲ್ಲ ಇರ್ತಾರೆ. ಆದ್ದರಿಂದ ಪುಣ್ಯತೀರ್ಥ ಕ್ಷೇತ್ರಗಳಿಗೆ ನೀವು ಹೋಗಿ ಹಾಗೆ ಈ ರೀತಿ ವೀಡಿಯೋಗಳನ್ನು ನೋಡೋದು ಮರಿಬೇಡಿ. ವೀಡಿಯೋಗಳಿಂದಲೂ ನಿಮಗೆ ಪುಣ್ಯ ಲಭಿಸುತ್ತೆ ವೀಡಿಯೋಗಳಿಂದಲೂ ನಿಮಗೆ ಪುಣ್ಯ ಲಭಿಸುತ್ತೆ. ಹಾಗೆ ತಪಶಕ್ತಿ ಲಭಿಸುತ್ತೆ, ಯೋಗ ಶಕ್ತಿ ಲಭಿಸುತ್ತೆ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಂ ಶಾಂತಿ.